Dear students, welcome to session number 21 of Business Statistics 2 BBS 6th Semester University of Mysore. ನಾವು ಈ ಸೆಷನ್ನಲ್ಲಿ ಹೊಸ ಯೂನಿಟ್ ಅನ್ನು ಸ್ಟಾರ್ಟ್ ಮಾಡುವ. ನಾವು ಹಿಂದಿನ ತರಗತಿಯಲ್ಲಿ ಎರಡನೇ ಯೂನಿಟ್ ಅಂದರೆ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದ್ವಿ. ಇಂದಿನ ಸೆಷನಲ್ಲಿ ಹೊಸ ಚಾಪ್ಟರ್ ದಟ್ ಈಸ್ ಡಿಸಿಷನ್ ಮೇಕಿಂಗ್, ಸ್ಟ್ಯಾಟಿಸ್ಟಿಕಲ್ ಡಿಸಿಷನ್ ಮೇಕಿಂಗ್ ಥಿಯರಿ ಅಂತ ಹೇಳ್ಬಿಟ್ಟು ಹೊಸ ಯೂನಿಟ್ನ ತಿಳ್ಕೊಳ್ಳೋಣ. ಅದರಲ್ಲಿ ಪ್ರಥಮವಾಗಿ ವಾಟ್ ಈಸ್ ಡಿಸಿಷನ್ ಮೇಕಿಂಗ್, ವಾಟ್ ಆರ್ ದ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ಅಂದ್ರೇನು, ಮತ್ತು ವಾಟ್ ಆರ್ ದ ಕಾಂಪೊನೆಂಟ್ಸ್ ಆಫ್ ಡಿಸಿಷನ್ ಮೇಕಿಂಗ್, ಇದನ್ನು ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಡಿಸಿಷನ್ ಥಿಯರಿ ಅಥವಾ ಸ್ಟ್ಯಾಟಿಸ್ಟಿಕಲ್ ಡಿಸಿಷನ್ ಥಿಯರಿ ಅಂತಂದ್ರೆ ಏನು ಅಂತ ನಾವು ತಿಳ್ಕೋಬೇಕು ಅಂತಂದ್ರೆ, ನಾವು ಕೆಲವೊಮ್ಮೆ ಬಿಸ್ನೆಸ್ಸಲ್ಲಿ ಏನಾಗ್ತದೆ ಅಂದರೆ ಡಿಸಿಷನ್ ತಗೋಬೇಕಾಗುತ್ತೆ, ರೈಟ್? ಫಾರ್ ಎಕ್ಸಾಂಪಲ್, ವೆದರ್ ಟು ಓಪನ್ ಎ ನ್ಯೂ ಶಾಪ್ ಆರ್ ನಾಟ್, ವೆದರ್ ಯು ಇಂಟ್ರೊಡ್ಯೂಸ್ ಎ ನ್ಯೂ ಪ್ರಾಡಕ್ಟ್ ಆರ್ ನಾಟ್, ವೆದರ್ ಟು ಎಕ್ಸ್ಪ್ಯಾಂಡ್ ದ ಕರೆಂಟ್ capacity. These are all based on some statistics. Statistical techniques are being used to take a business decision to solve the business problems. ಈ ಡಿಸಿಷನ್ ಯಾವ ಸಂದರ್ಭಗಳಲ್ಲಿ ತಗೊಳ್ತೀವಿ ಅಂದರೆ, ಕೆಲವೊಮ್ಮೆ ಇನ್ಫಾರ್ಮೇಶನ್ ಏನಾಗುತ್ತೆ, ಇನ್ಕಂಪ್ಲೀಟ್ ಆಗಿರುತ್ತೆ. ಆ ಸಂದರ್ಭಗಳಲ್ಲೂ ಕೂಡ ನಾವೇನು ಮಾಡ್ತೀವಿ, ಈ ಡಿಸಿಷನ್ನ ತಗೊಳ್ತೀವಿ ಬೇಸ್ಡ್ ಆನ್ ದ ವಾಟ್ ಆರ್ ದ ಇನ್ಫಾರ್ಮೇಶನ್ ಅವೈಲಬಲ್, ಆರ್ ವಿ ಗೆಟ್ ಸಮ್ ಗೆಸ್ ವರ್ಕ್ ಆಲ್ಸೋ. ಇದನ್ನು ನಾವೇನಂತೀವಿ ಅಂದರೆ, ವೇರ್ ವಿ ಟೇಕ್ ಡಿಸಿಷನ್ ವಿತ್ ಇನ್ಕಂಪ್ಲೀಟ್ ರೆಕಾರ್ಡ್ ಆರ್ ವಿತ್ ಅನ್ಸರ್ಟನಿಟಿ ಇನ್ವಾಲ್ವ್ಡ್ ವಿತ್ ದ ಸಿಚುಯೇಷನ್, ಅದನ್ನು ನಾವೇನಂತೀವಿ ಸ್ಟ್ಯಾಟಿಸ್ಟಿಕಲ್ ಡಿಸಿಷನ್ ಥಿಯರಿ ಅಂತ ಹೇಳ್ತೀವಿ. ಓಕೆನಾ? ಈ ಸ್ಟ್ಯಾಟಿಸ್ಟಿಕಲ್ ಡಿಸಿಷನ್ ಥಿಯರಿ ಏನಕ್ಕೆ ಬೇಕು ಅಂತಂದ್ರೆ, ಇಟ್ ಹೆಲ್ಪ್ಸ್ ಪೀಪಲ್ ಇನ್ ಮೇಕಿಂಗ್ ಡಿಸಿಷನ್. ಫಸ್ಟ್ ಆಫ್ ಆಲ್, ಸ್ಟ್ಯಾಟಿಸ್ಟಿಕಲ್ ಡಿಸಿಷನ್ ಥಿಯರಿ ಹೆಲ್ಪ್ ಅಸ್ ಟು ಟೇಕ್ ಡಿಸಿಷನ್ಸ್, ರೈಟ್? ನಾವು ಯಾವುದೇ ಒಂದು ಡಿಸಿಷನ್ ತಗೋಬೇಕು, ಅನ್ಸರ್ಟನ್ ಸಿಚುಯೇಷನ್ ಇದೆ ಅಂದಾಗ ವಿ ಕೆನಾಟ್ ಸಿಟ್ ಐಡಲ್, ಹ್ಯಾವ್ ಟು ಟೇಕ್ ಸಮ್ ಡಿಸಿಷನ್, ರೈಟ್? ಆ ಸಿಚುಯೇಷನ್ಗಳಲ್ಲಿ ಏನಾಗುತ್ತೆ ಅಂದರೆ, ಈ ಸ್ಟ್ಯಾಟಿಸ್ಟಿಕಲ್ ಡಿಸಿಷನ್ ಥಿಯರಿ ನಮಗೆ ಹೆಲ್ಪ್ ಆಗುತ್ತೆ. ಬೇಸ್ಡ್ ಆನ್ ಸಮ್ ಅನ್ಸರ್ಟನ್ ಈವೆಂಟ್ಸ್ ಆರ್ ಅನ್ಸರ್ಟನ್ ಇನ್ಫಾರ್ಮೇಶನ್, ಇನ್ಕಂಪ್ಲೀಟ್ ಇನ್ಫಾರ್ಮೇಶನ್, ಸ್ಟಿಲ್ ವಿ ಟೇಕ್ ಸಮ್ ಡಿಸಿಷನ್ ಟು achieve our objectives. This is one of the helpful feature of this decision theory. Next, the selection of act from among us the various alternative. ಈ ಡಿಸಿಷನ್ ಯಾವ ಸಂದರ್ಭಗಳಲ್ಲಿ ತಗೋಬೇಕಾಗ್ತದೆ ಅಂದರೆ, ನಾವು when there are alternatives are available, as I told earlier, whether we need to expand our business or how much to expand our business, or whether to introduce a new product or not. ಈ ಥರ ಏನಾಗ್ತದೆ ಅಂದರೆ, ನಮಗೆ ಬೇರೆ ಬೇರೆ ಆಲ್ಟರ್ನೇಟಿವ್ ಕೋರ್ಸಸ್ ಆಫ್ ಆ್ಯಕ್ಷನ್ಗಳು ಅವೈಲಬಲ್ ಇರುತ್ತೆ. ಆ ಪ್ರತಿಯೊಂದು ಆಲ್ಟರ್ನೇಟಿವ್ ಕೋರ್ಸಸ್ ಆ್ಯಕ್ಷನ್ಗಳನ್ನ ಏನು ಮಾಡ್ತೀವಿ, ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಇವ್ಯಾಲ್ಯೂಯೇಟ್ ಮಾಡಿದ ನಂತರ ನಾವೇನು ಮಾಡ್ತೀವಿ, ಅದರ ಒಂದು ಆ್ಯಕ್ಷನನ್ನು ನಾವು ಸೆಲೆಕ್ಟ್ ಮಾಡ್ತೀವಿ. ದಟ್ ಮೀನ್ಸ್ ಹಿಯರ್ we have to select one act from amongst various alternatives. That's why the statistical decision theory helps in selecting the best alternative available. Next, statistical technique helps to select a statistical techniques helps to select the best action. As I told here, we evaluate each and every option. For example, what is the demand for the next week, or what is maybe the demand for the next month,
accordingly we do that production or purchases. So statistical techniques helps to select the best action, whether to how much to purchase, how much to keep in stock. All these are based on incomplete information. We do that. Statistical techniques will help to select the best action. Then the last point is optimal choice under condition of uncertainty. When the conditions are uncertain or in such situation you have to take decision under uncertainty without complete information. This statistical decision theory ನಮ್ಗೆ ಏನು ಮಾಡ್ತದೆ, ಹೆಲ್ಪ್ ಮಾಡುತ್ತೆ to take the best decision, because here we evaluate each and every alternative. ಪ್ರತಿಯೊಂದು ನಮಗಿರುವಂಥ ಅವಕಾಶಗಳನ್ನ ಅಥವಾ ಸ್ಟ್ರಾಟಜಿಗಳನ್ನ ಪ್ರತಿಯೊಂದನ್ನು ಇವ್ಯಾಲ್ಯೂಯೇಟ್ ಮಾಡಿದ ನಂತರ ನಾವು ಡಿಸಿಷನ್ ತಗೊಳ್ಳೋದ್ರಿಂದ ನಾವು ಒಂದು ಆಪ್ಟಿಮಲ್ ಡಿಸಿಷನ್ ತಗೊಳ್ಳಿಕ್ಕೆ ನಮಗೆ ಈ ಸ್ಟ್ಯಾಟಿಸ್ಟಿಕಲ್ ಡಿಸಿಷನ್ ಥಿಯರಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಪ್ರೋಸೆಸ್ ಆಫ್ ಡಿಸಿಷನ್ ಮೇಕಿಂಗ್. ನಾವು ಡಿಸಿಷನ್ ಮೇಕಿಂಗ್ನ ಹೇಗೆ ಮಾಡ್ತೀವಿ, ವಿಚ್ ಈಸ್ ದ ಫಸ್ಟ್ ಸ್ಟೆಪ್ ಅಂತ ಹೇಳ್ಬಿಟ್ಟು ನಾವು ನೋಡೋದಿದ್ರೆ, ಈ ಡಿಸಿಷನ್ ಮೇಕಿಂಗ್ ಅಲ್ಲಿ ಫಸ್ಟ್ ಒನ್ ನಾವೇನು ಮಾಡ್ತೀವಿ, ಐಡೆಂಟಿಫಿಕೇಶನ್ ಆಫ್ ವೇರಿಯಸ್ ಪಾಸಿಬಲ್ ಔಟ್ಕಮ್ಸ್ ಆರ್ ಸ್ಟೇಟ್ ಆಫ್ ನೇಚರ್ ಆರ್ ಈವೆಂಟ್ಸ್. ನೋಡಿ, ಫಸ್ಟ್ ಪಾಯಿಂಟ್ ಏನು, ಐಡೆಂಟಿಫಿಕೇಶನ್ ಆಫ್ ವೇರಿಯಸ್ ಪಾಸಿಬಲ್ ಔಟ್ಕಮ್ಸ್. ರೈಟ್, ಔಟ್ಕಮ್ಸ್ನ ನಾವೇನಂತ ಕರಿತೀವಿ ಇಲ್ಲಿ, ಸ್ಟೇಟ್ ಆಫ್ ನೇಚರ್ ಅಂತಲೂ ಕೂಡ ನಾವು ಕರಿತೀವಿ. ವಾಟ್ ಈಸ್ ಸ್ಟೇಟ್ ಆಫ್ ನೇಚರ್ ಅಂತ ಹೇಳೋದಿದ್ರೆ, ನಾನು what are the possible situation in the future. ಫಾರ್ ಎಕ್ಸಾಂಪಲ್, ಈಗ ನಮ್ಗೆ ಏನಿದೆ, ಕರೋನಾ ಇದೆ. ರೈಟ್, ಈ ಕರೋನಾ ಇರೋದ್ರಿಂದ ಏನಾಗ್ತಾ ಇದೆ, ಈ ಕರೋನಾ ವ್ಯಾಕ್ಸಿನ್ಗೆ ತುಂಬ ಹೈ ಡಿಮ್ಯಾಂಡ್ ಇದೆ. ಓಕೆ, ಬಟ್ ಯಾವುದೇ ಒಂದು ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಹೇಳೋದಿದ್ರೆ, maybe if it wants to vaccinate entire India, it may need some 200 crores of vaccine doses. Right, ಬಟ್ ಕಂಪ್ನಿ ಏನಾಗ್ಬೋದು, ಇಷ್ಟನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತಂದರೆ ಇಟ್ ಮೇ ಟೇಕ್ ಲಾಟ್ ಆಫ್ ಟೈಮ್. ಹಾಗೆಯೇ ಡಿಮ್ಯಾಂಡ್ ಕೂಡ ಏನಾಗ್ಬೋದು, ಫ್ಯೂಚರಲ್ಲಿ ತುಂಬ ಹೈ ಡಿಮ್ಯಾಂಡ್ ಇರ್ಬೋದು, ಅಥವಾ ಡಿಮ್ಯಾಂಡ್ ಏನಾಗ್ಬೋದು, ಕಡಿಮೆ ಆಗ್ಬೋದು, ಮಾಡ್ರೇಟ್ ಇರ್ಬೋದು, ಅಥವಾ ಡಿಮ್ಯಾಂಡ್ ಏನಾಗ್ಬೋದು, ತುಂಬ ಲೆಸ್ ಆಗ್ಬೋದು. ರೈಟ್, ಇವಾಗೇನೋ ತುಂಬ ಡಿಮ್ಯಾಂಡ್ ತುಂಬ ಇದೆ. ಈ ಮಂತ್ ಆಫ್ ಮೇ, ಜೂನ್, ಇಟ್ ಮೇ ಕಂಟಿನ್ಯೂ ಟಿಲ್ ದಿಸ್ ಇಯರ್. ಬಟ್ ನೆಕ್ಸ್ಟ್ ಇಯರ್ ಏನಾಗ್ಬೋದು, ಡಿಮ್ಯಾಂಡ್ ಇದರಷ್ಟೇ ಇದ್ದಿರ್ಬೋದು, ಅಥವಾ ಕಡಿಮೆ ಆಗ್ಬೋದು, ಅಥವಾ ಇನ್ನೂ ಲೋ ಆಗ್ಬೋದು. ರೈಟ್, ಡಿಪೆಂಡಿಂಗ್ ಅಪಾನ್ ದ ಸಿವಿಯಾರಿಟಿ ಆಫ್ ದ ಪ್ಯಾಂಡಮಿಕ್. ಬಟ್ ಇದ್ರ ಮೇಲೆ ಯಾರಿಗಾದ್ರೂ ಕಂಟ್ರೋಲ್ ಇದೆಯಾ? ವೆದರ್ ದಟ್ ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ಹ್ಯಾವಿಂಗ್ ಕಂಟ್ರೋಲ್ ಓವರ್ ದಿಸ್? ನೋ. These are all the possible scenarios, possible state of nature, or this event may happen or may not happen. Maybe ಏನು ಮಾಡ್ಬೋದು, ಮಾಡ್ರೇಟ್ ಆಗ್ಬೋದು ಅಥವಾ ಲೋ ಆಗ್ಬೋದು ಡಿಮ್ಯಾಂಡ್. ಈ ಈವೆಂಟ್ಗಳ ಮೇಲೆ ಏನಾಗುತ್ತೆ, ಡಿಸಿಷನ್ ಮೇಕರ್ಗೆ ಯಾವುದೇ ರೀತಿಯ ಕಂಟ್ರೋಲ್ ಇರೋದಿಲ್ಲ. ರೈಟ್, ಯು ಹ್ಯಾವ್ ಟು ಅಕ್ಸೆಪ್ಟ್ ವಾಟ್ ಎವರ್ ಇಟ್ ಮೇ ಬಿ. ಆದ್ದರಿಂದ ಇದನ್ನು ನಾವೇನಂತೀವಿ, ಸ್ಟೇಟ್ ಆಫ್ ನೇಚರ್. ರೈಟ್, ಫಾರ್ ವಿಚ್ ದೇರ್ ಇಸ್ ನೋ ಕಂಟ್ರೋಲ್ ಬೈ ದ ಡಿಸಿಷನ್ ಮೇಕರ್. ನೆಕ್ಸ್ಟ್, identification of all courses of action. Right, identify all courses of action or strategies or act. Strategies or act ಅಂತಂದ್ರೆ ಏನು ಅಂತಂದ್ರೆ, ಇಟ್ ಈಸ್ ಇನ್ ದ ಕಂಟ್ರೋಲ್ ಆಫ್ ಡಿಸಿಷನ್ ಮೇಕರ್. ಈ ಡಿಸಿಷನ್ ಮೇಕರ್ಗೆ ಏನಿರುತ್ತೆ, ಅಬ್ಸಲ್ಯೂಟ್ ಕಂಟ್ರೋಲ್ ಇರುತ್ತೆ ಯಾವುದ್ರ ಮೇಲೆ, ಈ ಸ್ಟ್ರಾಟಜೀಸ್ ಆ್ಯಕ್ಟ್. ಸ್ಟ್ರಾಟಜೀಸ್ ಆ್ಯಕ್ಟ್ ಅಂತಂದರೆ, ಇವಾಗ ನೋಡಿ, ದೇರ್ ಇಸ್ ಹೆಲ್ ಲಾಟ್ ಆಫ್ ಡಿಮ್ಯಾಂಡ್ ಫಾರ್ ದ ಪ್ರಾಡಕ್ಟ್, ಸೊ ದಟ್ ಇವನೇನು ಮಾಡ್ಬೋದು, ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ಬೋದು, ಅಥವಾ ಇರೋದನ್ನೇ ಮೇಂಟೈನ್ ಮಾಡ್ಬೋದು, ಅಥವಾ ಡಿಕ್ರೀಸ್ ಮಾಡ್ಬೋದು. ಈ ಮೂರು ಕೂಡ ಅವನಿಗೆ ಬಿಟ್ಟಿದೆ. ರೈಟ್,
So these are all the acts or strategies that one decision maker can follow. He can increase the capacity or maintain the current capacity or decrease the capacity. It's in absolute control over with the decision maker. ಇದನ್ನ ಏನಂತೀವಿ ಸ್ಟ್ರಾಟಜೀಸ್ ಆರ್ ಆಕ್ಟ್ ಅಂತ ಕರಿತೀವಿ. ಇದು ಯಾರ ಕಂಟ್ರೋಲಲ್ಲಿ ಇರುತ್ತೆ? ಡಿಸಿಷನ್ ಮೇಕರ್ ಕಂಟ್ರೋಲಲ್ಲೇ ಇರುತ್ತೆ. ಹಾಗೆ ನೆಕ್ಸ್ಟ್ ಡಿಟರ್ಮಿನೇಷನ್ ಆಫ್ ದ ಪೇ ಆಫ್ ಫಂಕ್ಷನ್. ಈ ಪೇ ಆಫ್ ಅಂತಂದ್ರೆ ಇಟ್ಸ್ ಎ ಕಾಂಬಿನೇಷನ್ ಆಫ್ ಡಿಫ್ರೆಂಟ್ ಪಾಸಿಬಲ್ ಸಿನಾರಿಯೋಸ್. ಏನು ಮಾಡ್ತೀವಿ ಇಲ್ಲಿ? ಫಾರ್ ಎಕ್ಸಾಂಪಲ್ ಡಿಮ್ಯಾಂಡ್ ತುಂಬ ಇದೆ, ನಾವೇನು ಮಾಡಿದ್ವಿ? ಕೆಪಾಸಿಟಿನ ಇನ್ಕ್ರೀಸ್ ಮಾಡಿದ್ವಿ, ಅವಾಗ ನಮ್ಗೆ ಎಷ್ಟು ಪ್ರಾಫಿಟ್ ಬರುತ್ತೆ? ಡಿಮ್ಯಾಂಡ್ ಹೈ ಇದೆ, ಕೆಪಾಸಿಟಿ ಏನು ಮಾಡಿದ್ವಿ? ಚೇಂಜ್ ಮಾಡಿದೆ, ಇರೋದನ್ನೇ ಮೇಂಟೈನ್, ಅವಾಗ ಎಷ್ಟು ಪ್ರಾಫಿಟ್ ಬರುತ್ತೆ? ಡಿಮ್ಯಾಂಡ್ ಹೈ ಇದ್ದು ನಾವು ಏನು ಮಾಡ್ತೀವಿ? ನಮ್ಮ ಕೆಪಾಸಿಟಿನ ಡಿಕ್ರೀಸ್ ಮಾಡಿದರೆ ಅವಾಗ ಎಷ್ಟು ಪ್ರಾಫಿಟ್ ಬರುತ್ತೆ? ಸೊ ಈ ರೀತಿ ವೇರಿಯಸ್ ಕಾಂಬಿನೇಷನಲ್ಲಿ ನಾವೇನು ಮಾಡ್ತೀವಿ? ಎಷ್ಟು ಪ್ರಾಫಿಟ್ ಬರುತ್ತೆ ಅಥವಾ ಎಷ್ಟು ಇನ್ಕಮ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದನ್ನು ನಾವೇನಂತೀವಿ? ಪೇ ಆಫ್ ಅಂತ. ಅದನ್ನು ನಾವೇನು ಮಾಡಬೇಕು? ನೆಕ್ಸ್ಟು ಪ್ರಿಪೇರ್ ಮಾಡಬೇಕು. ಮೇ ಬಿ ಏನಾಗ್ಬೋದು ಹೇಳಿ? ಡಿಮ್ಯಾಂಡ್ ಲೋ ಇದ್ದು ನಾವು ಈ ಕೆಪಾಸಿಟಿ ಇನ್ಕ್ರೀಸ್ ಮಾಡಿದ್ರೆ ಏನಾಗ್ಬೋದು? ನಮಗೆ ಲಾಸ್ ಆಗ್ಬೋದು. ಡಿಮ್ಯಾಂಡ್ ಹೈ ಇದ್ದು ನಾವು ಕೆಪಾಸಿಟಿ ಡಿಕ್ರೀಸ್ ಮಾಡಿದಾಗ ಏನಾಗ್ತದೆ? ನಮಗೆ ಬರುವಂಥ ಆಪರ್ಚುನಿಟಿನ ಲಾಸ್ ಮಾಡ್ಕೋಬೋದು, ರೈಟ್? ಇದನ್ನೇ ನಾವೇನಂತೀವಿ? ಪೇ ಆಫ್ ಅಂತ ಹೇಳ್ತೀವಿ. ವಿತ್ ಕಾಂಬಿನೇಷನ್ ಆಫ್ ವೇರಿಯಸ್ ಸ್ಟೇಟ್ಸ್ ಆಫ್ ನೇಚರ್ ವಿತ್ ಸ್ಟ್ರಾಟಜೀಸ್ ವಿ ಕ್ಯಾಲ್ಕುಲೇಟ್ ದ ಡಿಫ್ರೆಂಟ್ ಪೇ ಆಫ್ಸ್. ಅದನ್ನೇನಂತೀವಿ? ಪೇ ಆಫ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೀವು ಸ್ಟಡಿ ಮಾಡ್ತೀರಾ. ನೆಕ್ಸ್ಟ್ ಚೂಸಿಂಗ್ ಫ್ರಮ್ ಅಮಾಂಗ್ ದ ವೇರಿಯಸ್ ಆಲ್ಟರ್ನೇಟಿವ್. ಈ ರೀತಿ ನಾವು ಸಿಚುವೇಶನ್ನ ನಾವು ಡೀಟೇಲ್ಡ್ ಆಗಿ ಸ್ಟಡಿ ಮಾಡಿ ಒಂದು ಪೇ ಆಫ್ನ ಫಂಕ್ಷನನ್ನು ರೆಡಿ ಮಾಡಿದ್ಮೇಲೆ ನಾವೇನು ಮಾಡ್ತೀವಿ? ವಿ ಸೆಲೆಕ್ಟ್ ಬೆಸ್ಟ್ ಆಲ್ಟರ್ನೇಟಿವ್. ಈ ಬೆಸ್ಟ್ ಆಲ್ಟರ್ನೇಟಿವ್ ಅಥವಾ ಆ್ಯಕ್ಟ್ನ ನಾವೇನಂತೀವಿ? ಯಾವುದು ಆಪ್ಟಿಮಮ್ ಆ್ಯಕ್ಟ್ ಅಥವಾ ಬೆಸ್ಟ್ ಸ್ಟ್ರಾಟಜಿ ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ನಾವೇನು ಮಾಡ್ಬೋದು? we can select the one among the strategies, whether we can increase the capacity, maintain the current capacity or decrease the capacity. We don't have any control over the states of nature, but we have control over the strategies or act. ನಾವೇನು ಮಾಡ್ತೀವಿ? ಯಾವ ಸ್ಟ್ರಾಟಜಿ ಬೆನಿಫಿಷಿಯಲ್ ಆಗಿದೆ ಅಥವಾ ತುಂಬ ನಮಗೆ ಬೆನಿಫಿಟ್ ಪ್ರಾಫಿಟ್ನ ಹೆಚ್ಚು ತಂದು ಕೊಡುತ್ತೆ, ಆ ಸ್ಟ್ರಾಟಜೀಸ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀವಿ. ನೆಕ್ಸ್ಟ್, ವಾಟ್ ಆರ್ ದ ಎಲಿಮೆಂಟ್ಸ್ ಆಫ್ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್? ಈ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ಸಲ್ಲಿ ಯಾವ್ಯಾವುದು ಎಲಿಮೆಂಟ್ಸ್ ಇದೆ ಅಂತ ಹೇಳ್ಬಿಟ್ಟು ನೋಡೋದಿದ್ರೆ, ಫಸ್ಟ್ ಒನ್ ಏನಿದೆ? ಡಿಸಿಷನ್ ಮೇಕರ್. ದಟ್ ಈಸ್, ಯಾರಿಗೂ ಒಬ್ಬ ವ್ಯಕ್ತಿ ಇರ್ತಾನೆ, ಅವನೇನು ಮಾಡ್ತಾನೆ? ಎಲ್ಲದನ್ನು ಸ್ಟಡಿ ಮಾಡ್ತಾನೆ, ರೈಟ್? ಅವನೇನು ಮಾಡಬೇಕು? he has to take a decision, right? That is one of the main components or elements of decision process. Next, objectives. What are objectives? Objective ಅಂತಂದ್ರೆ ಏನಂದ್ರೆ, ಇವಾಗ ಇರೋಂಥ ಸಿಚುವೇಶನ್ ಏನಾಗಿರುತ್ತೆ, ದಟ್ ಈಸ್ ನಾಟ್ ಆಪ್ಟಿಮಮ್, ರೈಟ್? ಇವಾಗಿರೋ ಸಿಚುವೇಶನ್ನಲ್ಲಿ ನಮ್ಗೆ ಎಷ್ಟೋ ಬಿಸ್ನೆಸ್ ಇದೆ, ಎಷ್ಟೋ ಪ್ರಾಫಿಟ್ ಬರ್ತಾ ಇದೆ, ದಟ್ ವಿ ಕೆನಾಟ್ ಕಾಲ್ ಇಟ್ ಆಸ್ ಆಬ್ಜೆಕ್ಟಿವ್. ಆಬ್ಜೆಕ್ಟಿವ್ ಅಂತಂದರೆ ಇರೋ ಸಿಚುವೇಶನ್ಗಿಂತ ಇಂಪ್ರೂವ್ಡ್ ಇರಬೇಕು, ರೈಟ್? ಈ ವರ್ಷ ನಮಗೆ 100 crore ಪ್ರಾಫಿಟ್ ಬಂದಿದೆ, ನೆಕ್ಸ್ಟ್ ಇಯರು ಏನು ಮಾಡಬೇಕು? ಹೇಗಿದೆ ಸಿಚುವೇಶನ್, ಬಿಸ್ನೆಸ್ ಹೇಗಾಗ್ತದೆ? ನಾವು ಪ್ರಾಫಿಟ್ ಜಾಸ್ತಿ ಆಗೋವಂಥ ಸಿಚುವೇಶನ್ ಇದ್ದರೆ ಏನು ಮಾಡಬೇಕು? ನಮ್ಮ ಕೆಪಾಸಿಟಿನ ಇನ್ಕ್ರೀಸ್ ಮಾಡಿಕೊಂಡು ವಿ ಹ್ಯಾವ್ ಟು ಕ್ಯಾಪಿಟಲೈಸ್ ದ ಸಿಚುವೇಶನ್. ಬಟ್ ಸಿಚುವೇಶನ್ ಈಸ್ ನಾಟ್ ಗೋಯಿಂಗ್ ಟು ಬಿ ಗುಡ್ ಅನ್ನೋದಿದ್ರೆ ನಾವೇನು ಮಾಡಬೇಕು? ಲಾಸ್ನ ಕಡಿಮೆ ಮಾಡಬೇಕಾಗ್ತದೆ. ಸೊ ದಟ್ ವಿಲ್ ಬಿ ದ ಆಬ್ಜೆಕ್ಟಿವ್, ದಟ್ ಇನ್ಕ್ರೀಸ್ ಪ್ರಾಫಿಟ್ ಆರ್ ಡಿಕ್ರೀಸ್ ದ ಲಾಸಸ್. ಈ ಆಬ್ಜೆಕ್ಟಿವ್ ಇರೋ ಸಿಚುವೇಶನ್ಗಿಂತ ಸಮ್ವಾಟ್ ಡಿಫ್ರೆಂಟ್ ಇರುತ್ತೆ, ಅದನ್ನು ನಾವು ಆಬ್ಜೆಕ್ಟಿವ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಸಿಸ್ಟಮ್ ಆರ್ ಎನ್ವಿರಾನ್ಮೆಂಟ್. ಹಿಯರ್ ದಟ್ ಏನು ಮಾಡಬೇಕು? ಹಿ ಹ್ಯಾಸ್ ಟು ಟೇಕ್ ಕಾಲ್ ಬೇಸ್ಡ್ ಆನ್ ದ ಸಿಸ್ಟಮ್ ಆರ್ ಎನ್ವಿರಾನ್ಮೆಂಟಲ್ಲಿ ಏನೇನು ಪ್ರೋಗ್ರೆಸ್ ಆಗ್ತದೆ, ಏನೇನು ಚೇಂಜಸ್ ಆಗ್ತದೆ ಅನ್ನೋದನ್ನು ಗಮನಿಸಿ ಅವನು ಏನು ಮಾಡಬೇಕಾಗುತ್ತೆ? ಡಿಸಿಷನ್ ತಗೋಬೇಕು. ನೆಕ್ಸ್ಟ್,
Next components, alternative courses of action or access strategies. As I told earlier, there should be alternative courses of action available. ನಮಗೆ ಡಿಸಿಷನ್ ತಗೋಬೇಕು ಅಂತಂದರೆ ಯಾವುದನ್ನ ಮಾಡಬೇಕು ಅಂತ ಹೇಳಿಬಿಟ್ಟು ಡಿಸಿಷನ್ ತಗೊಳ್ಳಿಕ್ಕೆ ಆಲ್ಟರ್ನೇಟಿವ್ಸ್ ಇರಬೇಕು. ಓಕೆನಾ? ಫಾರ್ ಎಕ್ಸಾಂಪಲ್ ಹೇಳಿದಾಗೆ ಕೆಪಾಸಿಟಿ ಇನ್ಕ್ರೀಸ್ ಮಾಡಬೇಕು, ಮೇಂಟೈನ್ ಮಾಡಬೇಕು ಅಥವಾ ಡಿಕ್ರೀಸ್ ಮಾಡಬೇಕು. ದೀಸ್ ಆರ್ ಆಲ್ ದ 3 ಆಲ್ಟರ್ನೇಟಿವ್ಸ್ ಅವೈಲಬಲ್ ಟು ಅಸ್. ಆಲ್ಟರ್ನೇಟಿವ್ಸ್ನ ನಾವು ಸ್ಟಡಿ ಮಾಡಿಬಿಟ್ಟು ಯಾವ್ದಾದ್ರು ಒಂದನ್ನು ನಾವು ಸೆಲೆಕ್ಟ್ ಮಾಡಬೇಕು. ನಮಗೆ ಏನು ಆಪ್ಷನ್ನೇ ಇಲ್ಲ ಅಂತಂದರೆ ದಟ್ ಮೀನ್ಸ್ ನಮ್ಮ ಕೆಪಾಸಿಟಿ ಇನ್ಕ್ರೀಸ್ ಮಾಡ್ಕೋಕ್ಕಾಗಲ್ಲ, ಡಿಕ್ರೀಸ್ ಮಾಡಲಿಕ್ಕಾಗಲ್ಲ, ಇರೋದನ್ನಷ್ಟೇ ಮೇಂಟೈನ್ ಮಾಡಲಿಕ್ಕೆ ಆಗುತ್ತೆ ಅನ್ನೋದಿದ್ರೆ ದರ್ ಇಸ್ ನೋ ಆಲ್ಟರ್ನೇಟಿವ್ ಚಾಯ್ಸಸ್ ಆರ್ ಅವೈಲಬಲ್. ಆ ಥರ ಸಂದರ್ಭಗಳಲ್ಲಿ ಡಿಸಿಷನ್ ತಗೊಳ್ಳಿಕ್ಕೆ ಅವಕಾಶ ಇರೋದಿಲ್ಲ, ಒಂದನ್ನೇ ಮೇಂಟೈನ್ ಮಾಡಬೇಕಾಗುತ್ತೆ. ಬಟ್ ವೆನ್ we need to take decision means there must be alternative courses of action or must be available. Next, unequal efficiencies of choice. That means ನಾವು ಯಾವುದಾದ್ರೂ ಆ್ಯಕ್ಟ್ನ ಸೆಲೆಕ್ಟ್ ಮಾಡಿದ ನಂತರ ಈ 3 ಆ್ಯಕ್ಟ್ಗಳಿಂದ ನಮಗೆ ಏನು ಮಾಡಬೇಕು, ಬರೋವಂಥ ರಿಸಲ್ಟ್ಸ್ ಅಥವಾ ಪೇ ಆಫ್ ಏನಾಗಿರಬೇಕು, ಈಕ್ವಲ್ ಆಗಿರಬಾರ್ದು. ಈಕ್ವಲ್ ಆಗಿರೋದು ಇಲ್ಲ, ರೈಟ್? ಯಾಕಂತಂದರೆ ನಮ್ಮ ಕೆಪಾಸಿಟಿ ಇನ್ಕ್ರೀಸ್ ಮಾಡಿದ್ರೆ ನಮ್ಮ ಪ್ರಾಫಿಟ್ ಜಾಸ್ತಿ ಆಗುತ್ತೆ ಅಥವಾ ಲಾಸ್ ಜಾಸ್ತಿ ಆಗ್ಬೋದು. ಇರೋದನ್ನೇ ಮೇಂಟೈನ್ ಮಾಡಿದ್ರೆ ಡಿಫ್ರೆಂಟ್ ಪ್ರಾಫಿಟ್ ಇರುತ್ತೆ. ಅಥವಾ ನಮ್ಮ ಕೆಪಾಸಿಟಿ ಡಿಕ್ರೀಸ್ ಮಾಡಿದರೆ ಒಂದು ರೀತಿಯ ಪ್ರಾಫಿಟ್ ಬರ್ಬೋದು. ಸೊ ಈ ರೀತಿ ಸಂದರ್ಭಗಳಲ್ಲಿ ನಾವು ಯಾವುದೇ ಡಿಸಿಷನ್ ತಗೊಂಡ್ರು ಆ 3 ಡಿಸಿಷನ್ಗಳಿಂದ ನಮಗೆ ಸಿಗುವಂಥ ಪ್ರಾಫಿಟ್ ಈಕ್ವಲ್ ಆಗಿ ಇರೋದಿಲ್ಲ. ಓಕೆ, now let us conclude what we have learnt in this session. Statistical decision theory helps organization to take decision under situation where informations are lacking. Statistical decision theory ನಮಗೆ ಏನಕ್ಕೆ ಹೆಲ್ಪ್ ಮಾಡುತ್ತೆ, ಡಿಸಿಷನ್ ತಗೊಳ್ಳಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ವೇರ್ ಇನ್ಫಾರ್ಮೇಷನ್ ಈಸ್ ಲ್ಯಾಕಿಂಗ್, ಯಾವುದೇ ಒಂದು ಸಂದರ್ಭಗಳಲ್ಲಿ ಇನ್ಫಾರ್ಮೇಷನ್ನು ಕಡಿಮೆ ಇದ್ದಾಗ ಅಥವಾ ಲ್ಯಾಕಿಂಗ್ ಇದ್ದಂಥ ಸಂದರ್ಭಗಳಲ್ಲಿ ನಮಗೆ ಡಿಸಿಷನ್ ತಗೊಳ್ಳಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಅದಕ್ಕಾಗಿ ನಮಗೆ ವೇರಿಯಸ್ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ಆರ್ ಬೀಯಿಂಗ್ ಯೂಸ್ಡ್. ನಮಗೆ ವೇರಿಯಸ್ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ಗಳನ್ನ ನಾವು ಬಳಸ್ತೀವಿ ಡಿಸಿಷನ್ ಮೇಕಿಂಗಲ್ಲಿ. ಅದನ್ನು ನಾವು ಮುಂದಿನ ತರಗತಿಯಲ್ಲಿ ಇನ್ನೂ ಡೀಟೇಲ್ ಆಗಿ ತಿಳ್ಕೊಳ್ತೀವಿ. ವಿಚ್ ಪ್ರೈಮರಿ ಇನ್ವಾಲ್ವ್ ಸೆಲೆಕ್ಟಿಂಗ್ ಎ ಬೆಸ್ಟ್ ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆ್ಯಕ್ಷನ್. ನಾನು ಆಲ್ರೆಡಿ ಹೇಳಿದಾಗೆ ನಮಗೆ ಆಲ್ಟರ್ನೇಟಿವ್ ಕೋರ್ಸಸ್ ಆಫ್ ಆ್ಯಕ್ಷನ್ಗಳು ಅವೈಲಬಲ್ ಇರುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದು ಬೆಸ್ಟನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಬೇಸ್ಡ್ ಆನ್ ದ ಇವ್ಯಾಲ್ಯೂಯೇಷನ್ ಆಫ್ ಈಚ್ ಕೋರ್ಸಸ್ ಆಫ್ ಆ್ಯಕ್ಷನ್. ಇದನ್ನು ನಾವೇನಂತೀವಿ ಅಂದರೆ ಸ್ಟ್ಯಾಟಿಸ್ಟಿಕಲ್ ಡಿಸಿಷನ್ ಥಿಯರಿ ಅಂತ ಕರಿತೀವಿ. ನಾವು ಮುಂದಿನ ತರಗತಿಯಲ್ಲಿ ಈ ಸ್ಟ್ಯಾಟಿಸ್ಟಿಕಲ್ ಡಿಸಿಷನ್ ಥಿಯರಿಯಲ್ಲಿನೇ ಪೇ ಆಫ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನು, ಅದನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಥ್ಯಾಂಕ್ ಯು ವೆರಿ ಮಚ್.